ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಇದೆ. ಮತ್ತು ಇನ್ನು ದಾಸವಾಳ ಗಿಡದಲ್ಲಿ ಯೆಲ್ಲೋ ಕಲರು ಡಬಲ್ ಪೆಟಲು ಖಾಲಿಯಾಗಿದೆ. ಬುಕ್ ಮಾಡ್ಕೊಂಡವರು ಅದು ಕೇಳಿದ್ರೆ ಇಲ್ಲ, ನೀವು ಯಾವ ರೀತಿ ಪ್ಯಾಕಿಂಗ್ ಎಲ್ಲ ಮಾಡ್ತೀರಾ ಅಂತಲೂ ಕೇಳ್ತಿದ್ದೀರಾ. ನಾನು ಅದ್ರ ಬಗ್ಗೆ ವಿಡಿಯೋನು ಸಹ ಹಾಕಿದ್ದೀನಿ, ವಿಡಿಯೋ ನೋಡಿ. ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದ್ದೀನಿ ನೋಡಿ. ನನಗೆ ಚಿತ್ರಾನ್ನ ಮಾಡಿಕೊಂಡು ಜಾನಿಗೆ ಚಿಕನ್ ಸಾಂಬಾರು, ಅನ್ನ ಅವನಿಗೆ. ಚಿಕನ್ ಸಾಂಬಾರು ಅಂದರೆ ಅವನಿಗೆ ಮಾಮೂಲಿ ಸೂಪ್ ಥರ ಮಾಡಿ ಹಾಕ್ತೀನಿ ಅಷ್ಟೇ. ಇನ್ನು ನೋಡಿ ನಂದು ತಿಂಡಿ ಟೈಮು ನೋಡಿ ಎಷ್ಟು ಗಂಟೆ ಅಂತ. ಇವತ್ತು ಮಂಗಳವಾರ, ವಾರ ಬೇರೆ ಆಗಿ ಹಾಗಾಗಿ ಪೂಜೆ ಎಲ್ಲ ಮುಗೀತು. ಇವಾಗ ನೋಡಿ ತಿಂಡಿ ತಿಂತಾ ಇದ್ದೀನಿ. 12 ಗಂಟೆ 10 ನಿಮಿಷ ಐತೆ 12 ಗಂಟೆಗೆ. ಹಾಗಾಗಿ ನೋಡಿ ಇವಾಗ ತಿಂಡಿ ತಿಂತಾ ಇದ್ದೀನಿ. ತಿಂಡಿ ಎಲ್ಲ ತಿಂದು ಇವಾಗ ಮತ್ತೆ ಗಾರ್ಡನ್ಗೆ ಹೋಗಬೇಕು. ಬೆಳಗ್ಗೆ ಒಂದು ಟ್ರಿಪ್ ಹೋಗಿ ಬಂದೆ, ಮತ್ತೆ ಈಗ ಹೋಗಬೇಕು. ಬೆಳಗ್ಗೆನೇ ಹೋಗಿ ಪೂಜೆಗೆ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಬಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಇವಾಗ ತಿಂಡಿ ತಿಂತಿದ್ದೀನಿ. ಅಂದರೆ ಜಾನಿಗೆ ಬೆಳಗ್ಗೆನೇ ಹಾಕಿದ್ದೆ 10 ಗಂಟೆಗೆ. ನಾನು ಇವಾಗ ತಿಂತಾ ಇರೋದು 12 ಗಂಟೆ ಆಗಿದೆ. 10 ನಿಮಿಷ ಇದೆ 12 ಗಂಟೆಗೆ ನೋಡಿ. ಹಾಗಾಗಿ ಇವಾಗ ತಿಂಡಿ ಎಲ್ಲನೂ ತಿಂದು ನೋಡಿ ಮತ್ತೆ ಇವಾಗ ಇನ್ನೂ 2ನೇ ಟ್ರಿಪ್ಪು ನಾನು ಗಾರ್ಡನ್ಗೆ ಹೋಗ್ತಾ ಇರೋದು ನೋಡಿ. ನಾನು ಬೀಗ ಎಲ್ಲ ಹಾಕೊಂಡು ರೆಡಿಯಾಗಿತ್ತು ಅಂದರೆ ಅವ್ನು ರೆಡಿ ಇರ್ತಾನೆ. ಆಮೇಲೆ ಅಲ್ಲಿ ಮೆಟ್ಲು ಮೇಲೆ ಹೋಗಿ ನಿಂತ್ಕೊಂಡು ನೋಡೋದು ನಾನು ಬರ್ತಿದ್ದೀನೋ ಇಲ್ವೋ ಅಂತ ನೋಡಿ. ಮತ್ತೆ ಆಮೇಲೆ ಅವನು ನೋಡಿ ಇವಾಗ ನಾನಲ್ಲಿ ಚಪ್ಪಲಿ ಹಾಕೊಂಡ್ನಲ್ಲ, ಬರ್ತಾವಳೆ ಅಂತ ಗೊತ್ತಾಯಿತು ನೋಡಿ. ಇವಾಗ ಮೇಲೆ ಹೋಗ್ತಿದ್ದಾನೆ. ಹೇಳ್ಬೇಕು ಅಂದರೆ ನಮ್ಮ ಜಾನಿಗೆ ಎಷ್ಟು ಬುದ್ಧಿ ಅಂದರೆ ನಿಜಕ್ಕೂ. ಕೆಲವರು ನಾಯಿಗಳಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತಾರೆ, ಆದರೆ ನಮ್ಮ ಜಾನಿಗೆ ನಾವು ಯಾವುದೇ ರೀತಿ ಟ್ರೈನಿಂಗ್ ಏನೂ ಕೊಟ್ಟಿಲ್ಲ. ಆದರೂ ಅವನಿಗೆ ಅಷ್ಟು ಬುದ್ಧಿ. ಗಾರ್ಡನ್ನಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ನೋಡಿ. ಅದು ಬೀಜ ಎಲ್ಲ ತಿನ್ಕೊಂಬಿಟ್ಟೈತೆ, ಮೊಳಕೆ ಬಂದಿದ್ದೆಲ್ಲನೂ ನೋಡಿ. ಇನ್ನು ವರ್ಮಿ ಕಾಂಪೋಸ್ಟ್ ಸಿಗುತ್ತೆ, ನಿಮಗೆ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ವರ್ಮಿ ಕಾಂಪೋಸ್ಟೇ ಅಂತ ಅಲ್ಲ, ನಿಮಗೆ ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಎಪ್ಸಮ್ ಸಾಲ್ಟು, NPK ಪಾಟ್ಗಳು ಇವೆಲ್ಲ ಸಿಗುತ್ತೆ. ಅಂದರೆ ನೋಡಿ ಇವಾಗ ತಿಂಡಿ ಎಲ್ಲ ತಿಂದು ಸ್ವಲ್ಪ ಮಿಷಿನ್ಗೆ ಬಟ್ಟೆಗಳೆಲ್ಲನೂ ಹಾಕಿದ್ದೀನಿ. ಇನ್ನು 2 ಟ್ರಿಪ್ಪು ಬಟ್ಟೆಗಳೆಲ್ಲ ಆಯಿತು, ತಗೊಂಬಂದು ಒಣಗಾಕಿದ್ದೀನಿ. ಇನ್ನೂ ಒಂದು ಟ್ರಿಪ್ಪು ಹಾಕಿದ್ದೀನಿ. ಹಾಗಾಗಿ ಇವತ್ತು ಸ್ವಲ್ಪ ಕೆಲಸನೇ ಆಯಿತು. ಗಾರ್ಡನಲ್ಲಿ ಏನೂ ಕೆಲಸ ಮಾಡಿಲ್ಲ ಇವತ್ತು. ಅಂದರೂ ನನ್ನ ಮನಸ್ಸೆಲ್ಲ ಗಾರ್ಡನ್ನಲ್ಲೇ ಇರುತ್ತೆ. ದಾಳಿಂಬೆ ಗಿಡ ಫುಲ್ಲು ಹರಡ್ಕೊಂಬಿಟ್ಟು ಈ ಲೈನಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಅದನ್ನೆಲ್ಲನೂ ಕಟ್ಟಿದ್ದೀನಿ. ಒಂದು ದಾರ ಹಾಕ್ಬಿಟ್ಟು ಅದಕ್ಕೆ ಅಲ್ಲೊಂದು ಕೋಲ್ ನಟ್ಟಿದ್ದೀನಲ್ಲ, ಅದಕ್ಕೆ ಸೇರಿಸ್ಬಿಟ್ಟು ಕಟ್ಟಿದ್ದೀನಿ. ದಾಳಿಂಬೆ ಕಾಯಿ ಅಂತೂ ಸಖತ್ತಾಗಿ ಬಿಟ್ಟಿದೆ, ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ ನೋಡಿ. ಈ ರೀತಿ ಕಟ್ಟಿದ್ದೀನಿ ಅಂದರೆ ಅಲ್ಲಿ ಓಡಾಡೋಕ್ಕೆ ಆಯ್ತಾ ಇರಲಿಲ್ಲ. ಅದರಲ್ಲೂ ಆ ಮುಳ್ಳು ಬೇರೆ ಇರೋದ್ರಿಂದ ಮುಳ್ಳೆಲ್ಲ ಚುಚ್ಕೊಳ್ತಾ ಇತ್ತು. ಇನ್ನು ಇದು ಹೂವಿನ ಗಿಡ, ಇದೂ ಅಷ್ಟೇ ಈ ಕಡೆ ಲೈನಲ್ಲಿ ಇದ್ದಿದ್ದಂದು ಈ ಕಡೆ ಇಟ್ಟಿದ್ದೀನಿ, ಸೋಲಾರ್ ಕಡೆ ಇಟ್ಟಿದ್ದೀನಿ. ಅದು ಹರಡ್ಕೊಂಬಿಟ್ಟಿದೆ. ಅದಕ್ಕೂ ಒಂದು ಕೋಲ್ ಸಪೋರ್ಟ್ ಕೊಟ್ಟು ನೋಡಿ ಅದನ್ನು ಕಟ್ಟಬೇಕು. ಹಾಗಾಗಿ ಈ ಕಡೆ ಸೈಡು ಇಟ್ಟಿದ್ದೀನಿ. ಅಲ್ಲಿ ದಾಳಿಂಬೆ ಗಿಡದ ಪಕ್ಕದಲ್ಲಿತ್ತು, ಅಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ತಂದು ಇಟ್ಟಿದ್ದೀನಿ. ಇನ್ನು ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಜಾನಿ ನೋಡಿ ಏನು ಮಾಡ್ತಾ ಇದ್ದಾನೆ, ಬರೀ ಇದೇ ಕೆಲಸ. ಯಾಕೆ ಹಿಂಗೆ ಓಡಾಡ್ತಿದ್ದಾನೆ ಇವನು ಅಂದರೆ, ಅಲ್ಲಿ ಇಲಿ ಓಡಾಡ್ತಿರ್ತೇವಲ್ಲ ರಾತ್ರಿ ಎಲ್ಲ, ಇಲಿಗಳೆಲ್ಲ ಓಡಾಡಿರ್ತೀವಲ್ಲ, ಹಂಗಾಗಿ ಇವನು ಅದು ವಾಸನೆ ಹಿಡ್ಕೊಂಡು ಹಂಗೆ ಓಡಾಡ್ತಾ ಇರ್ತಾನೆ ನೋಡಿ. ಇದಕ್ಕೆಲ್ಲ ದಾರ ಹಾಕಿ ಕಟ್ಟಿದ್ದೀನಿ ನೋಡಿ. ಅಲ್ಲಿ ಕಟ್ಟಬೇಕಾದ್ರೆ ಈಗ ಮುರಿದೇ ಹೋಯ್ತು. ಆ ಮುರಿದೋಗಿರೋದನ್ನು ನಾನು ಎಸೆಯೋದಿಲ್ಲ, ಅದು ಕಟ್ಟಿಂಗ್ ಅಲ್ಲೆಲ್ಲಾದರೂ ಇಟ್ಟಿರ್ತೀನಿ. ಅದು ಚೆನ್ನಾಗಿ ಚಿಗುರು ಸಹ ಬಂದಿರುತ್ತೆ. ಹಳ್ಳೆ ಹೂವಿನ ಗಿಡ ಕೊಡಿ ಅಂತಿದ್ದೀರಾ, ಅದು ಒಂದು ಕಟಿಂಗ್ ಆದರೂ ಕಳಿಸ್ಕೊಡಿ ಅಂತಿದ್ದೀರಾ. ಅದು ತುಂಬ ಚಿಕ್ಕ ಗಿಡಗಳು. ಇನ್ನೂ ನಾನು ಇವಾಗ ನಿಮ್ಗೆ ಅದು ಕೊಟ್ಟರು ಅದು ಸಸಿ ಬರೋದಿಲ್ಲ. ಸುಮ್ಮನೆ ಬೈಕೋಬಾರ್ದಲ್ವಾ, ಕೊಟ್ಟರು ಬರಲಿಲ್ಲ ಅಂತ ಬೈಕೋಬಾರ್ದು. ಹಾಗಾಗಿ ಅದು ಸಸಿಗಳೆಲ್ಲ ಚೆನ್ನಾಗಿ ಬಂದಮೇಲೆ ನಾನೇ ವಿಡಿಯೋ ಹಾಕ್ತೀನಿ, ಅವಾಗ ತಗೊಳ್ಳಿ ನೋಡಿ. ಇದು ಇನ್ನು ಲಾಂಗ್ ಬೀನ್ಸು, ಅದೇ ಈ ಅಲಸಂಡೆಕಾಯಿ ಥರ ಬಿಡುತ್ತೆ ಅನ್ನಲ್ಲ, ಈ ಥರ ಬೀಜಗಳೂ ಸಿಗುತ್ತೆ ನಿಮಗೆ. ತರಕಾರಿ ಬೀಜ ಆಗಿರ್ಬೋದು, ಸೊಪ್ಪಿನ ಬೀಜ, ಪಾಟು, ಮತ್ತು ಪ್ರತಿಯೊಂದು ಗಾರ್ಡನ್ಗೆ ಏನೇನು ಬಳಸ್ತೀವೋ ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ. ನೀವು ಬೇಕು ಅನ್ನೋಂಥವ್ರು ಬುಕ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ನೋಡಿ. ದಾಳಿಂಬೆಕಾಯಿ ಅಂತೂ ತುಂಬ ಚೆನ್ನಾಗಿ ಕಾಯಿ ಕಟ್ಟಿದೆ. ನಾನು ಬೀನ್ಸ್ ಬೀಜ ಇಟ್ಟಿದ್ದೆ, ಆ ಬೀಜ ಎಲ್ಲ ಮೊಳಕೆ ಆಗ್ತಾಯಿತ್ತು. ಈ ಇಲಿಗಳು ರಾತ್ರಿ ಹೊತ್ತು ಬಂದು ಎಲ್ಲ ಮೊಳಕೆ ಎಲ್ಲ ತಿಂದಾಕ್ಬಿಟ್ಟೈತೆ. ಬೆಳಗ್ಗೆ ಇವತ್ತು ಹೋಗಿ ನೋಡಿದ್ರೆ ಎಲ್ಲ ತಿಂದ್ಬಿಟ್ಟೈತೆ ನೋಡಿ. ಬೇಜಾರಾಯಿತು. ಅದಕ್ಕೆ ಏನಾದರೂ ಔಷಧಿ ಏನಾದರೂ ಇಡಬೇಕು. ಈ ದಾಸವಾಳ ಗಿಡದಲ್ಲಿ ಮೊನ್ನೆ ರಿಪಾಟ್ ಮಾಡಿದ್ನಲ್ಲ, ಹಾಗಾಗಿ ಅದು ಎಲೆ ಎಲ್ಲ ಒಣಗೋಗಿತ್ತು, ಅದನ್ನು ತೆಗಿತಾ ಇದ್ದೀನಿ. ಅಂದರೆ ದಾಸವಾಳ ಗಿಡ ರಿಪಾಟ್ ಮಾಡಿದ್ಮೇಲೆ ಒಣಗೋಗಿದೆ ಅಂತ ನೀವೇನು ಹೆದರ್ಕೊಳ್ಳೋ ಅಂಥದ್ದೇನು ಬೇಡ. ಯಾಕೆಂದರೆ ಅದು ಎಲೆ ಎಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಮತ್ತೆ ಚಿಗುರು ಬರುತ್ತೆ.
ದಾಸವಾಳ ಗಿಡನ ನಾವು ತುಂಬ ದೊಡ್ಡ ಗಿಡ ತೊಗೊಂಬಂದು ಹಾಕ್ಕೊಂಡ್ರೆ ಈ ಥರ ಆಗುತ್ತೆ. ಅದೇ ನಾವು ಸಣ್ಣ ಸಸಿ ಹಾಕ್ಕೊಂಡ್ರೆ ಈ ಥರ ಎಲ್ಲ ಆಗೋದಿಲ್ಲ. ನೋಡಿ ನಾನು ಅದು ಎಲೆ ಎಲ್ಲ ತೆಗೆದು ಆದಮೇಲೆ ನೋಡಿ ಈ ಥರ ಆಗಿದೆ. ಅಂದರೆ ಚಿಗುರು ತುಂಬ ಚೆನ್ನಾಗಿ ಚಿಗುರೂ ಸಹ ಬರುತ್ತೆ, ಸತ್ತೋಗುತ್ತೆ ಅನ್ನೋ ಭಯ ಏನು ಬೇಡ. ಏಕೆಂದರೆ ನಾನು ಇದೇ ಥರ ಮಾಡಿ ಸುಮಾರು ಗಿಡಗಳನ್ನೂ ಸಹ ಉಳಿಸ್ಕೊಂಡಿದ್ದೀನಿ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಅದೇ ಹೇಳೋದು. ಇನ್ನು ಇದು ಅಷ್ಟೇ ನೋಡಿ, ರೀಪಾಟ್ ಮಾಡಿದ್ಮೇಲೆ ಚೆನ್ನಾಗೇ ಸೆಟ್ ಆಗಿದೆ. ಇದು ಕಟಿಂಗಿಂದ ಬಂದಿರೋದು. ಇದು ನಾನು ಸುಮಾರು ಕಟಿಂಗಿಂದನೇ ಬೆಳ್ಕೊಂಡಿರೋದು. ನೋಡಿ ಇದೊಂಥರ ಕಲ್ಲರ್ ಸೇವಂತಿಗೆ ಚೆನ್ನಾಗಿದೆ. ಅದು ಕಲ್ಲರು ಸ್ವಲ್ಪ ಜಾಸ್ತಿ ಆಗಲಿ ಇಟ್ಟಿದ್ದೀನಿ. ಇನ್ನು ಇದು ಮುರಿದೋಯ್ತು ಮೊನ್ನೆ ಅಲ್ಲಿ ಓಡಾಡ್ಬೇಕಾದ್ರೆ, ಹಂಗಾರೆ ಅದನ್ನ ಯಾಕೆ ಬಿಸಾಕಬೇಕು ಅಂತ ಅಲ್ಲಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಅದು ಕಟಿಂಗ್ ಇಡೋಣ ಅಂತ. ನೋಡಿ ಇದು ಅಷ್ಟೇ, ಆ ಚಿಕ್ಕ ಸಸಿ ಇಟ್ಟಿದ್ದೆ, ಆ ಚಿಕ್ಕ ಸಸಿನಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ. ಈ ವರ್ಷಕ್ಕೆ ನಾನು ಗಿಡ ಕೊಟ್ಟಿದ್ದೆ ಸೇವಂತಿಗೆ ಗಿಡನ, ಹೂ ಬಿಟ್ಟಿದೆ ನೋಡಿ ಅಕ್ಕ ಅಂತ ನನಗೆ ವಾಟ್ಸಪ್ ಮಾಡಿದ್ದಾರೆ. ನೋಡಿ ಇದೇನೇ ಒಂದು ಹೂ ಬಿಟ್ಟಿದೆ. ಈ ಥರ ಹೇಳಿದಾಗ ತುಂಬಾ ಖುಷಿಯಾಗುತ್ತೆ. ಕೆಲವ್ರಿಗೆ ನನ್ನ ನೋಡೋಕ್ಕೆ ಬಂದಾಗ ಸುಮಾರು ಸೇವಂತಿಗೆ ಗಿಡಗಳೆಲ್ಲ ಕೊಟ್ಟಿದ್ದೆ, ಆದರೂ ಅವನ್ನ ಅವರು ಉಳಿಸ್ಕೊಳಕ್ಕಾಗಿಲ್ಲ. ಉಳಿಸ್ಕೊಳ್ದೇ ಮತ್ತೆ ಮತ್ತೆ ಕೊಡು ಅಂದರೆ ಯಾರು ಕೊಡೋಕ್ಕಾಗುತ್ತೆ ಹೇಳಿ. ಹಂಗಾಗಿ ಇಲ್ಲ ಅಂದಿದ್ದಕ್ಕೆ ಅವ್ರು ನನಗೆ ಏನೇನೋ ಕಮೆಂಟೆಲ್ಲ ಹಾಕಿದ್ರು. ಮತ್ತು ನಾನು ಅವರಿಗೆ ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ, ಇನ್ನು ಬೈತಾರೆ ಅಂದ್ಬಿಟ್ಟು ಫೋನೇ ರಿಸೀವ್ ಮಾಡಲ್ಲ. ಈ ಥರ ಯಾಕೆ ಮಾಡಬೇಕು? ಇವು ಅಷ್ಟೇ ಪನ್ನೀರ್ ಪತ್ರೆ ಗಿಡ, ಇವು ರೀಪಾಟ್ ಮಾಡಿದ್ಮೇಲೆ ಚೆನ್ನಾಗೇ ಸೆಟ್ ಆಗಿದ್ದಾವೆ. ಇವು ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು ಇದೆಲ್ಲನೂ. ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ನೋದಾದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.